ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ನಾನು ಕೂಡ ಆರಾಮಾಗಿದ್ದೀನಿ. ಇದು ನನ್ನ ಎರಡನೇ ಮಿನಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನಲ್ಲಿ ಏನೇನಾಗಿದೆ ಅಂತೇಳಿ ನೋಡೋಣ ಅಲ್ವಾ? ಬೆಳಗ್ಗೆ ಆಫೀಸ್ನಿಂದ ಬಂದು ನೋಡಬೇಕಾದ್ರೆ ಒಂದು ರಾಶಿ ಬಟ್ಟೆ ಇತ್ತು. ಅದನ್ನೆಲ್ಲ ವಾಶ್ ಮಾಡಲಿಕ್ಕೆ ಹಾಕುವ ಅಂತೇಳಿ ಮಿಷನಿಗೆಲ್ಲ ಹಾಕಿ ಸರ್ಪ್ ಹಾಕಿ ಇನ್ನೇನು ಮಿಷನ್ ಸೆಟ್ ಮಾಡಿ ಚಾಲು ಮಾಡಿ ಬಿಡುವ ಅಂತೇಳಿ ನೋಡುವಾಗ ನನ್ನ ಗ್ರಾಚಾರಕ್ಕೆ ಕರೆಂಟೇ ಇರಲಿಲ್ಲ. ಅಯ್ಯೋ ದೇವರೇ, ನನ್ನ ಟೈಮೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ಸೀದಾ ಒಳಗೆ ಬಂದೆ. ಒಳಗೆ ಬಂದು ನೋಡಿದರೆ ನಿನ್ನೆ ಒಗೆದಿಟ್ಟಿರುವಂಥ ಬಟ್ಟೆ ಒಂದು ರಾಶಿ ಡೈನಿಂಗ್ ಟೇಬಲ್ ಮೇಲೆ ತಂದು ಹಾಕಿದ್ರು. ಅದನ್ನು ನೋಡುವಾಗಲೇ ಒಮ್ಮೆ ತಲೆ ತಿರ್ಗ್ದಂಗೆ ಆಯಿತು. ಅದನ್ನೆಲ್ಲ ಒಮ್ಮೆ ಮಡಚಿಡುವ ಅಂತೇಳಿ ಶುರು ಮಾಡಿದೆ. ಎಲ್ಲ ಮಡ್ಚಿಡುವಾಗ ನನಗೆ ಅನಿಸ್ತಿತ್ತು, ಇದಿಷ್ಟು ನಮ್ಮದೇ ಬಟ್ಟೆನಾ ಅಥವಾ ಇಡೀ ಊರವ್ರ ಬಟ್ಟೆ ಎಲ್ಲ ತಂದುಬಿಟ್ಟು ಇಲ್ಲಿ ಮಡ್ಚಕ್ಕೆ ಹಾಕಿದ್ದಾರಾ ಏನೋ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಯಾಕಂದರೆ ಅಷ್ಟೊಂದು ಬಟ್ಟೆ ಇತ್ತು. ಖಾಲಿ ಮಡ್ಚಿಟ್ರೆ ಸಾಕಾಗುತ್ತಾ? ಮಡ್ಚಿ ಎಲ್ಲ ಆದಮೇಲೆ ಅವ್ರವ್ರ ರೂಮಿಗೆ ಅವ್ರವ್ರ ಬಟ್ಟೆ ತೊಗೊಂಡೋಗಿ ಇಡೋದು ಕೂಡ ನನ್ನ ಜವಾಬ್ದಾರಿ ಆಗಿತ್ತು. ಹಾಗೆಯೇ ಅಮ್ಮನ ರೂಮಲ್ಲಿ ಅಮ್ಮನ ಬಟ್ಟೆ ಎಲ್ಲ ಇಟ್ಟು ನನ್ನ ರೂಮಿಗೆ ಬಂದು ನನ್ನ ಬಟ್ಟೆನ ಜೋಡಿಸಿಡುವ ಅಂತೇಳಿ ಬಂದೆ. ಅದನ್ನು ಎಲ್ಲ ಟಾಪು ಪ್ಯಾಂಟು ಎಲ್ಲ ಸಪ್ರೇಟಾಗಿ ಜೋಡಿಸಿಡಬೇಕು. ಯಾಕಂದರೆ ನಾನು ಡ್ಯೂಟಿಗೆ ಹೊರಡುವಾಗ ಒಂದೊಂದು ಕಡೆ ಆದರೆ ನನಗೆ ಸಿಗಲಿಲ್ಲ ಅಂದರೆ ತುಂಬಾ ಕೋಪ ಬರುತ್ತೆ. ಹಾಗೆ ಬಟ್ಟೆನೆಲ್ಲ ಜೋಡಿಸಿಟ್ಟು ಒಳಗಡೆ ಬಂದರೆ ಒಂದು ರಾಶಿ ಪಾತ್ರೆ ಬೆಳೆ ಬಿದ್ದಿತ್ತು ಮಾರ್ರೆ. ನನಗನ್ನಿಸ್ತಾ ಇತ್ತು, ಈ ಕೆಲಸ ಎಲ್ಲ ನನಗೋಸ್ಕರನೇ ತಯಾರಾಗಿದೆಯಾ ಅಂತೇಳಿ. ಯಾಕಂದರೆ ಎಲ್ಲಿ ನೋಡಿದ್ರೂ ಕೆಲಸ ಕಾಣಿಸ್ತಾ ಇತ್ತು ಆಯಿತಾ. ಬೆಳಗ್ಗೆ ಟಿಫನ್ ಮಾಡಿ ಪಾತ್ರೆ ಎಲ್ಲ ಹಾಗೇ ಇಟ್ಟಿದ್ದರಿಂದ ಎಲ್ಲ ತೊಳಿಲಿಕ್ಕೆ ಸಿಕ್ತು. ರಾಶಿ ಬಿದ್ದಿರುವಂತಹ ಎಲ್ಲ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಅಂದ್ಕೊಂಡೆ. ಆದರೆ ರೆಸ್ಟ್ ಮಾಡೋದು ಎಲ್ಲಿ ಮಾರ್ರೆ, ಒಂದು ಕೆಲಸ ಆದ ನಂತರ ಮತ್ತೊಂದು ಕೆಲಸ ಆದ ನಂತರ ಮತ್ತೊಂದು ಕೆಲಸ ತಯಾರಾಗಿ ಇತ್ತು ಆಯಿತಾ. ಇದನ್ನೆಲ್ಲ ನೋಡುವಾಗ ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಈ ಮದುವೆ ಮನೆ ಮಕ್ಕಳು ಯಾವುದು ಬೇಡ, ನಾನು ಹೋಗಿ ಯಾವುದಾದ್ರೂ ಒಂದು ಮಠಕ್ಕೆ ಸೇರಿಕೊಳ್ಳುವ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಅಷ್ಟು ಕೆಲಸ ಇರ್ತದೆ ಆಯಿತಾ. ನೋಡಿ ಇಲ್ಲಿ ಎಷ್ಟು ಪಾತ್ರೆ ತೊಳೆದು ಹಾಕಿದ್ದೇನೆ ಅಂತೆ. ಪಾತ್ರೆ ತೊಳೆದಾದ ನಂತರ ಉಂಟಲ್ಲ, ಊಟಕ್ಕೆ ಎಂತ ಉಂಟು ಅಂತ ನೋಡುವಾಗ ಅಮ್ಮ ದಾಲ್ ಸಾರು ಮಾಡಿ ಇಟ್ಟಿದ್ರು. ನನಗೆ ಖಾಲಿ ದಾಲ್ ಸಾರಿನಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸ್ವಲ್ಪ ಹುಳಿಕಾಳು ಚಟ್ನಿ ಮಾಡುವ ಅಂತ ಎನಿಸಿದೆ. ಯಾಕೆಂದರೆ ಬೇಸಿಗೆಯಲ್ಲಿ ಗಂಜಿ ಹಾಗೂ ಹುಳಿಕಾಳು ಚಟ್ನಿ ಅಥವಾ ಇನ್ನಿತರೆ ಯಾವುದಾದ್ರೂ ಒಂದು ಚಟ್ನಿ ಅಥವಾ ಏನಾದರೂ ಸೈಡ್ಸಿಗೆ ಇದ್ದರೆ ಊಟ ಚೆಂದ ಸೇರ್ತದೆ ಆಯಿತಾ. ಹಾಗಾಗಿ ನಾನು ಹುಳಿಕಾಳು ಚಟ್ನಿ ಮಾಡುವ ಅಂತ ಎನಿಸಿದೆ. ನೋಡಿ ಇಲ್ಲಿ ನನ್ನ ಮಗಳು ಹಲಸಿನ ಹಣ್ಣನ್ನು ತೆಗೆದಿಟ್ಟಿದ್ದೆ, ಅದನ್ನು ಚೆಂದ ತಿಂತಿದ್ದಾಳೆ ಆಯಿತಾ. ಅವಳಿಗೆ ಹಲಸಿನ ಹಣ್ಣು ಅಂದರೆ ಭಾರಿ ಇಷ್ಟ. ಹಾಗಾಗಿ ನೋಡಿ ಇಲ್ಲಿ ತಿಂತಿರೋದು. ಹಾಗೆಯೇ ನಾನಿಲ್ಲಿ ಚಟ್ನಿಗೆ ಬೇಕಾದ ಎಲ್ಲ ತಯಾರಿ ಕೂಡ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಪದಾರ್ಥನ ಅದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹೀಗೆ ಮಧ್ಯಾಹ್ನ ಊಟಕ್ಕೆ ಚಟ್ನಿ ಅಥವಾ ಬೇರೆ ಏನಾದರೂ ಸೈಡ್ಸ್ ಬೇಕೇ ಬೇಕು. ಯಾವುದು ಇಲ್ಲ ಅಂದರೆ ಅಟ್ಲೀಸ್ಟ್ ಮೊಸರಾದರೂ ಬೇಕು. ಖಾಲಿ ಸಾರಿನಲ್ಲಿ ಊಟ ಮಾಡಲಿಕ್ಕೆ ನನ್ನಿಂದ ಅಂತೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಮಧ್ಯಾಹ್ನ ಊಟ ಮಾಡುವುದೇ ಮೊಸರಲ್ಲಿ ಆದರೆ ಚೆಂದ ಊಟ ಮಾಡಲಿಕ್ಕೆ ಆಗ್ತದೆ. ನೋಡಿ ಇಲ್ಲಿ ನಾನು ಆಗ ಹಲಸಿನ ಹಣ್ಣನ್ನು ತೆಗೆದಿಟ್ಟಿದ್ದೆ ಅಲ್ಲ ಫ್ರಿಜ್ನಿಂದ, ಅದನ್ನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಯಾಕೆ ಅಂತ ಗೊತ್ತುಂಟಾ? ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಮಾರ್ರೆ. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಮಾಡೋದು ಅಂದರೆ ಭಾರಿ ಖುಷಿ ಆಯಿತಾ. ಭಾರಿ ರುಚಿ ಆಗ್ತದೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಹಾಗೆಯೇ ನಾನು ಮೊನ್ನೆ ಒಂದು ವ್ಲಾಗ್ನಲ್ಲಿ ತೋರಿಸಿದ್ದೆ, ಪುನರಪುಳಿಯ ಸಿಪ್ಪೆ ಬೇರೆ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಬಿಸಿಲಿನಲ್ಲಿ ಇಟ್ಟಿದ್ದು. ಅದೇ ರೀತಿ 3 ದಿವಸ ಬಿಸಿಲಿನಲ್ಲಿ ಇಟ್ಟಾಗ ನೋಡಿ ಈ ರೀತಿ ಅದರ ರಸ ಬಿಡ್ತದೆ ಆಯಿತಾ. ರಸ ಬಿಟ್ಟ ನಂತರ ಈ ರೀತಿ ಅದನ್ನೆಲ್ಲ ತೆಗೆದು ಖಾಲಿ ರಸವನ್ನೊಮ್ಮೆ ಬಿಸಿಲಿಗೆ ಇಡಬೇಕಾಗ್ತದೆ. ಯಾಕಂದರೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕಾಗ್ತದೆ. ಹಾಗಾಗಿ ಬಿಸಿಲಿನಲ್ಲಿ ಇಡ್ತೇನೆ. ಹಾಗೆ ಅದರ ಸಿಪ್ಪೆ ಬಿಸಾಡಲಿಕ್ಕಿಲ್ಲ ಆಯಿತಾ. ಯಾಕೆಂದರೆ ಅದನ್ನು ಕೂಡ ಒಣಗಿಸಿ ನಂತರ ನಮಗೆ ಜ್ಯೂಸ್ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಆಗಲೇ ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ಅಂತ ಹೇಳಿದೆ. ಅದನ್ನು ಮಾಡೋದು ಯಾವುದರಲ್ಲಿ? ಮಾಡಲಿಕ್ಕೆ ಎಲೆ ಬೇಡವಾ? ನಾನು ಅದಕ್ಕೆ ಎಲೆ ಕೊಂಡೋಗುವ ಅಂತೇಳಿ ಮಾವನ ಮನೆಗೆ ಬಂದೆ. ನಾವಿಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಮಾಡೋದಕ್ಕೆ ತಂದೆಯು ಎಲೆ ಅಂತ ಹೇಳ್ತೇವೆ, ಅದನ್ನು ಬಳಸ್ತೇವೆ. ಅದರ ಬದಲಿಗೆ ಬಾಳೆ ಎಲೆ ಕೂಡ ಬಳಸ್ಬೋದಾಗ್ತದೆ. ಹಾಗೆಯೇ ನಾನು ಅದನ್ನು ಕೊಯ್ಲಿಕ್ಕೆ ಅಂತ ಬಂದಾಗ ನಮ್ಮ ಮನೆ ಬೆಳ್ಳಿದ್ದಳಲ್ಲ, ಒಂದು ಮರದ ಬುಡದಲ್ಲಿ ನಿಂತ್ಕೊಂಡಿದ್ಲು. ಅವಳಲ್ಲಿ ಮಾತಾಡುವ ಅಂತ ಬಂದೆ. ಅವಳು ಹೆಸರಿಗೆ ತಕ್ಕ ಬೆಳ್ಳಿ ಆಯಿತಾ. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತುಂಟ. ಅವಳಿಗೆ ಗುರ್ತಬೇಕಂತಿಲ್ಲ ಮಾರ್ರೆ, ಯಾರು ಹೋದರೂ ಸಹ ಆಟಾಡ್ತಾಳೆ. ಹಾಗೆ ಅವಳ ಹತ್ರ ಸ್ವಲ್ಪ ಮಾತಾಡಿ ಅಲ್ಲಿಂದ ಸೀದಾ ಬಂದೆ ಆಯಿತಾ, ಎಲೆ ಕುಯ್ಯುವ ಅಂತೇಳಿ. ನೋಡಿ ಇದ್ವಿ ತಂದೆಯದ ಎಲೆ. ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ನೋಡಿ ಈ ರೀತಿ ಇರ್ತದೆ ನೋಡಲಿಕ್ಕೆ. ಇದು ನಮ್ಮ ಗದ್ದೆ. ಅಲ್ಲಿಂದ ಸೀದಾ ನಾನು ಬಂದಿದ್ದೆ ಅಂತ ಗೊತ್ತುಂಟ, ಕುಂಟಲ್ದ ಕೊಡಿ ಕೊಯ್ಲಿಕ್ಕೆ. ನನ್ನ ಅಮ್ಮನಿಗೆ ಉಷ್ಣಪೊಕ್ಕೆ ಆಗಿತ್ತು ಬಾಯಲ್ಲಿ, ಹಾಗಾಗಿ ಕಷಾಯ ಮಾಡಲಿಕ್ಕೆ ಅಂತ ಕುಂಟಲ್ದ ಎಲೆಯನ್ನು ಕುಯ್ಲಿಕ್ಕೆ ಬಂದೆ. ಅಲ್ಲಿಂದ ಬಂದು ನೋಡುವಾಗ ಮತ್ತೊಂದು ಕಾರು ಹಾಗೆ ನಮ್ಮ ಟಾಮಿ ಇಬ್ಬರು ಕೂತ್ಕೊಂಡಿದ್ದರು. ಅಲ್ಲಿಂದ ಸೀದಾ ಮನೆಗೆ ಬಂದು ಹಲಸಿನ ಹಣ್ಣನ್ನು ಹಾಕಿ ರುಬ್ಲಿಕ್ಕೆ ಶುರು ಮಾಡಿದೆ. ಅದರೊಟ್ಟಿಗೆ ಕಾಳು ಮೆಣಸು, ಏಲಕ್ಕಿ, ಉಪ್ಪು ಹಾಗೆ ಅಕ್ಕಿ ಇಷ್ಟನ್ನು ಸೇರಿಸಿ ರುಬ್ತಾ ಇದ್ದೇನೆ ಆಯಿತಾ. ಮತ್ತು ನಾನು ಹಾಗೆ ಎಲೆ ತಂದೆ ಅಲ್ಲ, ಅದನ್ನು ಕೂಡ ಚೆಂದ ವಾಶ್ ಮಾಡಬೇಕಾಗ್ತದೆ. ಯಾಕೆಂದರೆ ಅದರಲ್ಲಿ ಹುಳದ ಮೊಟ್ಟೆ ಏನಾದರೂ ಇರ್ತದಲ್ಲ. ಹಾಗಾಗಿ ನಾವು ಅದನ್ನು ಒಮ್ಮೆ ತಂದು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ನಂತರ ಅದರಲ್ಲಿರುವ ನೀರಿನ ಅಂಶ ಆರಲಿಕ್ಕೆ ಬಿಡಬೇಕಾಯ್ತಾ. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗ್ತದೆ, ಅದರ ನೀರೆಲ್ಲ ಆರಿ ಹೋಗ್ತದೆ. ಅದಾದ ನಂತರ ನೋಡಿ ಇಲ್ಲಿ ನಾನು ಆಗ ರುಬ್ಬಿಟ್ಕೊಂಡಲ್ಲ, ಅಕ್ಕಿ ರುಬ್ಬುವಾಗ ಅಕ್ಕಿ ಸಣ್ಣದ ನಂತರ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕಿ ರುಬ್ಕೋಬೇಕಾಯ್ತಾ. ಅದಾದ ನಂತರ ಈ ರೀತಿ ಎಲೆಗೆ ಹಿಟ್ಟನ್ನು ಹಾಕಿ ಈ ರೀತಿ ಚಿಕ್ಕದಾಗಿ ಮಡಚಿ ಇಡಬೇಕು.
ನನಗೆ ಅಂತೂ ಭಾರಿ ಇಷ್ಟ ಮಾರ್ರೆ ಈ ರೀತಿ ಮಾಡಿ ತಿನ್ನೋದಂದರೆ. ಅದರ ಪರಿಮಳವೇ ಉಂಟಲ್ಲ, ಆಹಾ ತಿನ್ನುವ ಅಂತ ಅನಿಸ್ತದೆ. ಹಾಗೆ ಈ ಎಲೆಯ ವಿಶೇಷ ಏನು ಗೊತ್ತುಂಟ, ಈಗ ನೋಡಿ ಹಸಿರಾಗಿದೆ ಅಲ್ಲ, ಅದು ಬೆಂದ ನಂತರ ಫುಲ್ಲು ರೆಡ್ ಆಗ್ತದೆ. ಹಾಗೆ ಹಲಸಿನ ಹಣ್ಣಿನ ಗಟ್ಟಿ ಕೂಡ ರೆಡ್ಡಿಶ್ನಲ್ಲಿ ಬರ್ತದೆ ಆಯಿತಾ. ನೋಡಲಿಕ್ಕೆ ಭಾರಿ ಚೆಂದ ಕಾಣಿಸ್ತದೆ. ನಂತರ ಇದು ಬೆಂದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ತಿನ್ನಲಿಕ್ಕೆ ಭಾರಿ ಖುಷಿ ಆಗ್ತದೆ. ಅದರಲ್ಲಿ ಏಲಕ್ಕಿಯ ಫ್ಲೇವರ್, ಹಾಗೆ ಹೊಳ್ಳೆಮೆಣಸು, ಹಾಗೆ ಕಾಯಿ ತುರಿ ಎಲ್ಲ ಸಿಗುವಾಗ ಉಂಟಲ್ಲ, ಆಹಾ ಭಾರಿ ಚೆಂದ ಆಗ್ತದೆ ಮಾರ್ರೆ. ಹಲಸಿನ ಹಣ್ಣಿನ ಗಟ್ಟಿಯನ್ನು ಬೇಯಲಿಕ್ಕಿಟ್ಟು ಟೈಮ್ ನೋಡುವಂತ ನೋಡಿದರೆ ಟೈಮ್ 4 ಗಂಟೆ ಆಗಿತ್ತು ಮಾರ್ರೆ. ಇನ್ನು ನನಗೆ ಡ್ಯೂಟಿಗೆ ಹೊತ್ತಾಯಿತು ಅಂತೇಳಿ ಊಟ ಕೂಡ ಆಗಿರಲಿಲ್ಲ. ಹಾಗಾಗಿ ಅದನ್ನು ಬೇಯಲಿಕ್ಕಿಟ್ಟು ಸೀದಾ ಊಟ ಮಾಡುವ ಅಂತ ಹೋದೆ. ಆಗಲೇ ತಯಾರು ಮಾಡಿ ಇಟ್ಟಿದ್ದಂಥ ಹುಳಿಕಾಳು ಚಟ್ನಿ ಹಾಗೂ ಗಂಜಿ, ಆಹಾ ಎಷ್ಟು ಚಂದ ಗೊತ್ತುಂಟ. ಹೊಟ್ಟೆ ತುಂಬ ಊಟ ಮಾಡಿ ಡ್ಯೂಟಿಗೆ ಹೊರಟೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.